ಶ್ರೀ ರೇಣುಕಾಚಾರ್ಯರ ಜಯಂತ್ಯೋತ್ಸವ ನಿಮಿತ್ತ ಆಯೋಜನೆ ಮಾಡಲಾಗಿದ್ದ 3 ದಿನಗಳ ಉಪನ್ಯಾಸ ಕಾರ್ಯಕ್ರಮದ ಸಮಾರೋಪ ಸಮಾರಂಭವು ಅದ್ದೂರಿಯಾಗಿ ನೆರವೇರಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ನಗರದ ಜಗತ್ ವೃತ್ತದ ಬಳಿ ಇರುವ ಬಸವ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದ ಉಜ್ಜಯಿನಿಯ ಡಾಕ್ಟರ್ ಸಿದ್ದಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಳಿಕ ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು. ಕಲಬುರಗಿಯ ಧಾರ್ಮಿಕ ಇತಿಹಾಸದಲ್ಲಿ ಅತ್ಯಂತ ವಿಶಿಷ್ಟಪೂರ್ವವಾದಂಥ ದಿನ. ಯಾಕೆ ಅಂತ ಹೇಳಿದರೆ, ನಮ್ಮ ಪಾಳ ಶ್ರೀಗಳವರು ಹೇಳಿದ ಹಾಗೆ, ಉಳಿದೆಲ್ಲ ಶ್ರೀಗಳವರು ಹೇಳಿದ ಹಾಗೆ, ಜಗದ್ಗುರು ರೇಣುಕ ಭಗವತ್ಪಾದರ ಚಿಂತನೆಗಳನ್ನು ಒಳಗೊಂಡ ಸಮಾಜಕ್ಕೆ, ಈ ಜಗತ್ತಿಗೆ ಅವರ ಕೊಡುಗೆಗಳ ಬಗ್ಗೆ ಅನೇಕ ವಿಚಾರಗಳನ್ನು ಕುರಿತು 3 ದಿನಗಳ ಒಂದು ವಿಚಾರ ಸಂಕಿರಣ ಏನು ನಡೆದುಕೊಂಡು ಬಂತು, ಇದು ನಿಜಕ್ಕೂ ಕೂಡ ಈ ಭಾಗದ ಧಾರ್ಮಿಕ ಇತಿಹಾಸದಲ್ಲಿ ಒಂದು ದಾಖಲೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಬಹಳ ಜನ ಇಲ್ಲಿ ವೀರಶೈವ ಬಾಂಧವರು ಸೇರಿದ್ದೀರಿ. ಮೊದಲನೇದಾಗಿ ನೇರವಾಗಿ ವಿಷಯಕ್ಕೆ ಬರೋದಾದರೆ, ಪಾರಮೇಶ್ವರಾಗಮದಲ್ಲಿ ಪರಮಾತ್ಮ ಪರಶಿವ ಒಂದು ಮಾತನ್ನು ಉಲ್ಲೇಖ ಮಾಡ್ತಾನೆ. ನ ವೀರಶೈವ ಸದೃಶಂ ಮತಮಸ್ತಿ ಜಗತ್ರಯೇ ಅನ್ನುವಂಥದ್ದು. ಇದು ಮೊದಲು ನೀವು ತಿಳ್ಕೋಬೇಕು. ಅಂದರೆ ಈ ಜಗತ್ತಿನೊಳಗೆ 3 ಲೋಕಗಳಲ್ಲಿ ಕೂಡ ವೀರಶೈವ ಪರಂಪರೆಗೆ, ವೀರಶೈವ ಮತಕ್ಕೆ, ವೀರಶೈವ ಧರ್ಮಕ್ಕೆ ಸರಿಸಮನಾದ ಮತ್ತೊಂದು ಧರ್ಮ ಇಲ್ಲವೇ ಇಲ್ಲ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಆಗಮಗಳಲ್ಲಿ ಉಲ್ಲೇಖ ಇರುವಂಥದ್ದನ್ನು ನಾವು ಕಾಣಬಹುದು. ಇನ್ನು ಎರಡನೇದಾಗಿ ಇದರ ಪರಂಪರೆಯನ್ನ, ಇದರ ಇತಿಹಾಸವನ್ನ, ಇದರ ಪ್ರಾಚೀನತೆಯನ್ನು ಸ್ವಲ್ಪ ಅವಲೋಕನ ಮಾಡಿದರೆ ಬಹಳ ಜನ ಹಾಗೆ ಹೀಗೆ ಈಗೆಲ್ಲ ಮಾತನಾಡುವಂಥದ್ದನ್ನು ಕೇಳ್ತಿರ್ತೀವಿ. ನಮ್ಮ ಗುರುರಾಜ ಟೆಂಗಳಿ ಪುಸ್ತಕದ ಅಧ್ಯಯನವನ್ನು ಮಾಡಿ ಕೆಲವು ಮಾತುಗಳನ್ನು ಈ ವೇದಿಕೆಯೊಳಗೆ ಪ್ರಸ್ತುತಪಡಿಸಿದ್ದು ಜಗದ್ಗುರುಗಳವರಿಗೆ ಸಂತೋಷವನ್ನು ತಂದಿದೆ. ನಿಮಗೆಲ್ಲ ಗೊತ್ತಿದೆ, ನಾಗರಿಕತೆಗಳ ಉದಯವನ್ನ, ನಾಗರಿಕತೆಗಳ ಅವನತಿಯನ್ನ, ನಾಗರಿಕತೆಗಳ ಕುರಿತಾದ ಇತಿಹಾಸದ ಪಠ್ಯವನ್ನ ಎಲ್ಲರೂ ನಾವು ಓದ್ಕೊಂಡೇ ಬಂದಿದ್ದೀವಿ. ಅದು ಮೆಸೊಪೊಟೇಮಿಯ ಗ್ರೀಕ್ ನಾಗರಿಕತೆ ಆಗಿರ್ಬೋದು, ಹರಪ್ಪ ಮತ್ತು ಮೊಹೆಂಜೊದಾರೋ ನಾಗರಿಕತೆ ಆಗಿರ್ಬೋದು, ಸಿಂಧೂ ಬಯಲಿನ ನಾಗರಿಕತೆ ಆಗಿರ್ಬೋದು. ಈ ಎಲ್ಲ ನಾಗರಿಕತೆಗಳ ಉದಯವನ್ನ, ಅವುಗಳ ಏಳಿಗೆಗಳನ್ನ, ಅಭಿವೃದ್ಧಿಗಳನ್ನ, ಜೊತೆಗೆ ಅವನತಿಗಳನ್ನು ಕೂಡ ಇತಿಹಾಸದಲ್ಲಿ ಕಂಡಿದ್ದೇವೆ. ಹರಪ್ಪ ಮತ್ತು ಮೊಹೆಂಜೊದಾರೋ ನಾಗರಿಕತೆಯಲ್ಲಿ ಸರ್ ಜಾನ್ ಮಾರ್ಷಲ್ ಅನ್ನುವಂಥ ಬ್ರಿಟಿಷ್ ಉತ್ಖನನ ಶಾಸ್ತ್ರಜ್ಞ ಅಲ್ಲಿಯ ಜಾಗೆಯನ್ನು ಉತ್ಖನನ ಮಾಡುವಂಥ ಸಂದರ್ಭದೊಳಗೆ ಅಲ್ಲಿ ಸಿಕ್ಕಂಥ ಎಲ್ಲ ಪಳೆಯುಳಿಕೆಗಳನ್ನು, ವಸ್ತುಗಳನ್ನು ಅಧ್ಯಯನ ಮಾಡಿ ಒಂದು ಗ್ರಂಥವನ್ನು ಬರೀತಾನೆ. ಆ ಗ್ರಂಥದೊಳಗೆ ಉಲ್ಲೇಖ ಇದೆ, ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಯಾವ ವೀರಶೈವ ಬಾಂಧವರು ಇವತ್ತೇನು ಎದೆಯ ಮಧ್ಯದಲ್ಲಿ ಲಿಂಗ ಅಂಥೇಳಿ ಧರಿಸ್ತಾ ಇದ್ದಾರೆ ಆ ಚಿಹ್ನೆಯನ್ನ, ಅದಕ್ಕೆ ಹೋಲುವ ಹಾಗೆ ಅದೇ ರೀತಿಯಾದಂಥ ಲಿಂಗಗಳು, ಅದರ ಸಂಸ್ಕೃತಿಗಳು, ಧಾರಣೆಯ ಎಲ್ಲ ವಿಧಿವಿಧಾನಗಳು, ಅದರ ಆಚರಣೆಗಳು ಎಲ್ಲಿ ಕಂಡು ಬರ್ತಾ ಇತ್ತಪ್ಪ ಅಂತ ಕೇಳಿದ್ರೆ ಹರಪ್ಪ ಮತ್ತು ಮೊಹೆಂಜೊದಾರೋ ನಾಗರಿಕತೆಯೊಳಗೆ ಕಂಡು ಬರ್ತಿತ್ತು ಅನ್ನುವಂಥ ಮಾತನ್ನ ಆತ ಉಲ್ಲೇಖ ಮಾಡ್ತಾನೆ. ಅಂದ್ರೆ ಇವತ್ತು ಏನು ಧರಿಸ್ತಾ ಇದೀವೋ ಆ ಲಿಂಗಗಳೇ ಅಲ್ಲಿ ಸಿಕ್ಕು ಅನ್ನುವಂಥದ್ದನ್ನು ಆತ ಉಲ್ಲೇಖ ಮಾಡ್ತಾನೆ. ಕೊನೆಗೆ
ಹರಪ್ಪ ಮತ್ತು ಮೆಹಂಜೋದಾರ ನಾಗರಿಕತೆ ಎಷ್ಟು ಸಾವಿರ ವರ್ಷಗಳ ಪುರಾತನ ಅನ್ನುವಂಥದ್ದನ್ನು ಕುರಿತು ಇಡೀ ಜಗತ್ತಿನ ಎಲ್ಲ ವಿದ್ವಾಂಸರು ಒಂದು ಕಡೆ ಸೇರಿ ಅದರ ಕಾಲ ನಿರ್ಣಯವನ್ನು ಮಾಡುತ್ತಾರೆ. ಅವ್ರು ಹೇಳ್ತಾರೆ 5,000 ವರ್ಷಗಳಿಗಿಂತಲೂ ಕೂಡ ಪುರಾತನ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕೃತ, ತ್ರೇತ, ದ್ವಾಪರ, ಕಲಿಯುಗ ಅನ್ನುವಂಥದ್ದರ ಕುರಿತು ನಾವು ಯಾವತ್ತೂ ಕೂಡ ಹೇಳ್ಕೊಂಡೇ ಬಂದಿದ್ದೀವಿ. ಪರಮಾತ್ಮನ ಆದೇಶದಂತೆ ಕೃತಯುಗದಲ್ಲೂ ಅವತಾರವನ್ನು ತಾಳಿ ಈ ಜಗತ್ತನ್ನು ಉದ್ಧಾರ ಮಾಡುತ್ತಾರೆ ಜಗದ್ಗುರು ಪಂಚಾಚಾರ್ಯರು. ಬಳಿಕ ಮಾತನಾಡಿದ ಸಮಾರಂಭದ ನೇತೃತ್ವ ವಹಿಸಿಕೊಂಡಿದ್ದ ಪಾಳಾದ ಗುರುಮೂರ್ತಿ ಶಿವಾಚಾರ್ಯರು, ರೇಣುಕಾಚಾರ್ಯರು ವೀರಶೈವ ಸಮುದಾಯದ ಬಹುದೊಡ್ಡ ಆಸ್ತಿಯಾಗಿದ್ದಾರೆ. ಅವರ ಜಯಂತಿ ಸರ್ಕಾರ ಆಚರಣೆ ಮಾಡುತ್ತಿರುವುದು ಸಂತಸದ ಸಂಗತಿ ಎಂದರು. ಬಹಳ ವರ್ಷಗಳಿಂದ ಕಲಬುರಗಿ ಮಹಾನಗರದೊಳಗ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನ ಆಚರಣೆ ಮಾಡ್ಕೊಂತ ಬಂದಿರುವಂಥದ್ದನ್ನ ನಾವು ನೀವೆಲ್ಲ ನೋಡಿದ್ದೇವೆ. ಆದರೆ ವಿಶೇಷವಾಗಿ ಈ ವರ್ಷದ ಜಯಂತಿ ಒಳಗ ಏನಾಗಿ ಬಿಟ್ಟಿತ್ತು ಪ್ರಸಂಗ ಅಂತ ತಿಳ್ಕೊಂಡು ಕೇಳಿದರೆ, ಇಲ್ಲಿ ಜಯಂತಿ ಉತ್ಸವ ಸಮಿತಿ ಯಾರು ರಚನೆ ಮಾಡಿದ್ರು, ಹೆಂಗೆ ರಚನೆ ಮಾಡಿದ್ರು ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಎಲ್ಲ ಸಮಿತಿ ರಚನೆ ಆದ ನಂತರ ಆ ಸಮಿತಿಯೊಳಗ ಮಧ್ಯಸ್ಥಿಕೆ ವಹಿಸಿಕೊಂಡು ಬಂದಿರತಕ್ಕಂಥದ್ದು ನಾನು. ಆದರೆ ಆ ಮೀಟಿಂಗ್ ಸಮಯದೊಳಗೂ ಇರಲಿಲ್ಲ. ಮೀಟಿಂಗ್ ಮಾಡಿಕೊಂಡು ಸಮಿತಿ ಮಾಡಿಕೊಂಡು ನಮ್ಮ ಮಟ್ಟಕ್ಕೆ ಬಂದು ನೀವು ನಮ್ಮ ಸಮಿತಿಯ ಗೌರವ ಅಧ್ಯಕ್ಷರಾಗಬೇಕಂತ ತಿಳ್ಕೊಂಡು ಎಲ್ಲ ಸಮಿತಿಯವ್ರ ಮಟ್ಟಕ್ಕೆ ಬಂದು ಆಗ್ರಹಿಸಿದಾಗ ನಾನು ಒಂದೇ ಮಾತು ಹೇಳಿದೆ, ನಾನು ಯಾವ ಸ್ಥಾನಮಾನ ನನ್ನ ಜೀವನದೊಳಗೆ ಇಲ್ಲಿ ತನಕ ನಾನು ಬಯಸಿಲ್ಲ. ಆದರೆ ಎಲ್ಲರೂ ಕೂಡಿ ರೇಣುಕಾಚಾರ್ಯ ಜಯಂತಿ ಆಚರಣೆ ಮಾಡೋಣ, ಆದರೆ ಗೌರವ ಅಧ್ಯಕ್ಷರ ಸ್ಥಾನ ಬೇಡ ಅಂತಂದಾಗ ನಮ್ಮೆಲ್ಲ ಪದಾಧಿಕಾರಿಗಳು ಹಠ ಹಿಡಿದ್ರು. ಇಲ್ಲ, ನೀವು ಗೌರವ ಅಧ್ಯಕ್ಷರು ಆಗ್ತೀರಿ ಅಂತಂದ್ರೆ ನಾವು ಜಯಂತಿ ಉತ್ಸವ ಮಾಡ್ತೀವಿ, ಇಲ್ಕಂದ್ರೆ ಇಲ್ಲ ಅನ್ನುವಂಥ ಮಾತು ಬಂದಾಗ ಒತ್ತಾಯಪೂರ್ವಕವಾಗಿ ಈ ಸಮಿತಿಗೆ ಗೌರವ ಅಧ್ಯಕ್ಷವನ್ನು ಆಗಿದ್ದೆ ನಾನು. ಆದರೆ ಕಾರ್ಯಕ್ರಮ ಯಶಸ್ವಿ ಆಯ್ತನ್ನ ತಿಳ್ಕೊಂಡು ಕೇಳಿದರೆ ನನಗೆ ತಿಳಿದ ಮಟ್ಟಿಗೆ ಕಾರ್ಯಕ್ರಮ ಯಶಸ್ವಿ ಆಗಿಲ್ಲ ಅಂತ ನನ್ನ ಭಾವನೆ. ಕಾರಣ ಅಂತಂದರೆ ಇದಕ್ಕೆ ಅನಂತ ರೀತಿಯಾಗಿರ್ತಕ್ಕಂಥ ಅಡೆತಡೆಗಳು ಬಂದು ಹೋಗಿದ್ರು ಕೂಡ ಇವತ್ತಿನ ಒಂದು ಸಮಾಧಾನ ಏನಂತ ತಿಳ್ಕೊಂಡು ಕೇಳಿದರೆ, ಇವತ್ತು ಮಾತೃ ಹೃದಯದ ಜಗದ್ಗುರುಗಳಂತಂದರೆ ಉಜ್ಜಯಿನಿ ಪೀಠದ ಮಹಾಸನ್ನಿಧಿ ಅಂತ ತಿಳ್ಕೊಂಡು ನಾನು ಬಹಳ ಇದೆ ತಟ್ಟುಕೊಂಡು ಹೇಳ್ತೇನೆ. ಕಾರಣ ಅಂತಂದರೆ ಇವತ್ತು ನಾವು ಉಜ್ಜಯಿನಿ ಪೀಠಕ್ಕೆ ಹೋಗಿ ಆಮಂತ್ರಣ ಕೊಡಬೇಕಾಗಿತ್ತು. ನಾವು ಯಾರೂ ಉಜ್ಜಯಿನಿ ಪೀಠಕ್ಕೆ ಹೋಗಲಿಲ್ಲ. ಸುಮಾರು ಉಜ್ಜಯಿನಿ ಪೀಠಕ್ಕೆ ಹೋಗಿ ಆಮಂತ್ರಣ ಕೊಟ್ಟು ಬರಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದರೆ 16,000 ರೂಪಾಯಿಗಳ ಖರ್ಚು. ಅಂಥ ಲೆಕ್ಕದೊಳಗೆ ನಾವೆಲ್ಲ ಇರುವಂತಹ ಸಂದರ್ಭದೊಳಗೆ ಮಾತೃ ಹೃದಯದ ಸನ್ನಿಧಿಯವರಿಗೆ ಫೋನ್ ಮುಖಾಂತರವಾಗಿ ನಾವು ಆಮಂತ್ರಣವನ್ನು ಕೊಟ್ಟಾಗ ತಾಯಿ ಹೃದಯದ ಜಗದ್ಗುರುವಾಗಿರ್ತಕ್ಕಂಥ ಉಜ್ಜಯಿನಿ ಪೀಠದ ಮಹಾಸನ್ನಿಧಿ, ಆಯ್ತು ಸ್ವಾಮಿಗಳು ನೀವು ಯಾವಾಗ ಬಾ ಅಂತೀರ ಬರ್ತೀನಿ ಅಂತಂದಾಗ ನಾವು 23ನೇ ತಾರೀಕು ಕೇಳಿದೆವು. 23ನೇ ತಾರೀಕು ಕೇಳಿದಾಗ ಜಗದ್ಗುರು ಮಹಾಸನ್ನಿಧಿಯವರು ಒಂದು ಹೇಳಿದರು, ಇಲ್ಲ 23ನೇ ತಾರೀಕು ನಾನು ಖಾಲಿ ಇಲ್ಲ, 22ಕ್ಕೂ ಖಾಲಿ ಇಲ್ಲ, 21ಕ್ಕೂ ಖಾಲಿ ಇಲ್ಲ, ಆದರೂ ಕೂಡ ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅಂತ ಮಾತು ಕೊಡ್ತೀನಿ, ಆದರೆ 22ನೇ ತಾರೀಕು ಇಟ್ಕೋರಿ, 23ಕ್ಕೆ ಬೇಡ ಅನ್ನುವಂಥ ಮಾತು ಹೇಳಿದರು. ಆಗ ನಾವೆಲ್ಲ ಸಮಿತಿಯವರು ವಿಚಾರ ಮಾಡಿಕೊಂಡಾಗ ಜಗದ್ಗುರು ಮಹಾಸನ್ನಿಧಿಯವರು 22ಕ್ಕೆ ಬರ್ತಾರ ಅಂತಂದ್ರೆ 22ಕ್ಕೆ ಏನೋ ಕಾರ್ಯಕ್ರಮ ಇರಂಗಿಲ್ಲ, ಹೆಂಗಂತ ತಿಳ್ಕೊಂಡು ಆಲೋಚನೆ ಮಾಡಿದಾಗ ನಮ್ಮ ಸಮಿತಿಯವರೆಲ್ಲ ಕೂಡಿ ಒಂದು ಮಾತನ್ನು ವಿಚಾರ ಮಾಡಿದ್ರು. ಏನಂತ ತಿಳ್ಕೊಂಡು ಕೇಳಿದ್ರೆ, ವರ್ಷನ ನಾವು ಉತ್ಸವ ಮಾಡಿಕೊಂಡು ಬರೇ ಮೆರವಣಿಗೆ ಅನ್ಕೊಂತ ಬಂದೀವಿ, ಆದರೆ ಈ ವರ್ಷದ ವಿಶೇಷವಾಗಿರ್ತಕ್ಕಂಥ ಒಂದು ಉಪನ್ಯಾಸದ ಕಾರ್ಯಕ್ರಮ ಮಾಡೋಣ ಅಂತ ತಿಳ್ಕೊಂಡು ಸಬ್ಜೆಕ್ಟ್ ಅನ್ನು ಕೂಡ ನಮ್ಮ ಸಮಿತಿಯವರು ಆಯ್ಕೆ ಮಾಡಿಕೊಂಡ್ರು. ಏನು ಸಬ್ಜೆಕ್ಟ್ ಅಂತ ತಿಳ್ಕೊಂಡು ಕೇಳಿದ್ರೆ, ಜಗದ್ಗುರು ರೇಣುಕಾಚಾರ್ಯರು ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಕುರಿತು 3 ದಿವಸಗಳ ಕಾಲ ಉಪನ್ಯಾಸ ಮಾಡಮ್ರಿ, ಕೊನೆ ದಿವಸಕ್ಕೆ ಜಗದ್ಗುರು ಮಹಾಸನ್ನಿಧಿಯವರು ಬರಮಾಡಿಕೊಡ್ರು ಅನ್ನುವಂತಂದ ಮಾತಂದಾಗ ಆ ಮಾತಿಗೆ ನಾವೆಲ್ಲರೂ ಸಮ್ಮತಿಯನ್ನು ಸೂಚಿಸಿ ಜಗದ್ಗುರು ಮಹಾಸನ್ನಿಧಿಯವರಿಗೆ ಇವತ್ತಿನ ದಿವಸ ಬರಮಾಡಲಿಕ್ಕೆ ನಾವೆಲ್ಲ ಅವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಮಾತೃ ಹೃದಯದ ಜಗದ್ಗುರು ಮಹಾಸನ್ನಿಧಾನ ಇವತ್ತು ಎಷ್ಟೇ ಕಾರ್ಯಕ್ರಮದ ಒತ್ತಡ ಇದ್ದರೂ ಕೂಡ ಅದು ವಿಶೇಷವಾಗಿ ಕಲಬುರಗಿ ಮಹಾನಗರದ ಭಕ್ತರಿಗಾಗಿ ಸಮಯ ಮಾಡಿಕೊಂಡು ಇವತ್ತು ನಮಗೆ ಬಂದು ಆಶೀರ್ವಾದ ಮಾಡ್ಯಾರ ಅಂತ ತಿಳ್ಕೊಂಡು ಕೇಳಿದರೆ ಎಲ್ಲೋ ನಮ್ಮ ಪೂರ್ವ ಜನ್ಮದ ಸುಕೃತ ಅಂತ ತಿಳ್ಕೊಂಡು ನಾವೆಲ್ಲರೂ ಭಾವನೆ ಮಾಡ್ಕೋಬೇಕಾಗಿದೆ. ತದನಂತರ ಮಾತನಾಡಿದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು, ರೇಣುಕಾಚಾರ್ಯರು ಭಕ್ತರನ್ನು ಸರಿ ದಾರಿಯಲ್ಲಿ ತಂದವರು, ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಸರ್ವರಿಗೂ ಒಳಿತನ್ನೇ ಬಯಸಿದ್ದವರು ಎಂದು ಅಭಿಪ್ರಾಯಪಟ್ಟರು. ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಭಾಗವಹಿಸಿದ್ದೇವೆ. ಇವತ್ತು ತಮಗೆಲ್ಲ ಗೊತ್ತಿದೆ, ಈ ಜಗತ್ತಿನಲ್ಲಿ ಮಾನವ ಧರ್ಮ, ಮಾನವ ಕುಲ ಹುಟ್ಟಿ ಬಂದಾಗಿನಿಂದ ನಾವೇ ಮಾಡಿರ್ತಕ್ಕಂಥ ಅನೇಕ ಕಟ್ಟಳೆಗಳು, ನಾವೇ ಸೃಷ್ಟಿ ಮಾಡಿರ್ತಕ್ಕಂಥ ಧರ್ಮ, ಜಾತಿ, ದೇವಸ್ಥಾನಗಳು, ಗುಡಿಗುಂಡಾರಗಳು, ಇವೆಲ್ಲವನ್ನು
ಈ ಭಾರತದ ದೇಶದ ಸಂಸ್ಕೃತಿ ಮತ್ತು ನಿರಂತರವಾಗಿ ನಡೆದುಕೊಂಡ ಪದ್ಧತಿ. ಈ ಪದ್ಧತಿಯಲ್ಲಿ ಭೂಮಿ ಮೇಲೆ ಯಾವಾಗ ಜನಿಸಿರ್ತಕ್ಕಂಥ ಜನರಿಗೆ ತೊಂದರೆ ಬಂದಾಗ, ಧರ್ಮವನ್ನು ಬಿಟ್ಟು ಅಧರ್ಮದ ಕಡೆಗೆ ಹೋದಾಗ ಅಲ್ಲಿ ಶರಣರು, ಸಂತರು, ಜಗದ್ಗುರುಗಳು ಅನೇಕ ರೀತಿಯಿಂದ ಈ ಜಗತ್ತಿನಲ್ಲಿ ಹುಟ್ಟಿ ಬಂದು ಇದು ನಮ್ಮನ್ನು ಸಂಸ್ಕಾರ ಕೊಟ್ಟು, ಸಂಸ್ಕೃತಿ ಮತ್ತು ಸಂಸ್ಕಾರ ಕೊಟ್ಟು ಬೆಳೆಸಿ ಧರ್ಮದ ದಾರಿಯನ್ನು ತೋರಿಸ್ತಕ್ಕಂಥ ರೀತಿಯಲ್ಲಿ ಇವತ್ತು ನಮ್ಮ ಭಾರತ ದೇಶದ ಪರಂಪರೆ ಇತಿಹಾಸ ಬಂದಿರತಕ್ಕಂಥದ್ದು. ಅದರ ಅಂಗವಾಗಿಯೂ ಕೂಡ ಇವತ್ತು ನಮ್ಮ ಜಗತ್ತಿನಲ್ಲಿ ಯಾವಾಗ ಅಂಥ ಕಷ್ಟ ಸಂದರ್ಭದಲ್ಲಿ ಪಂಚಪೀಠಗಳು ಸ್ಥಾಪಿತವಾದ ಜಗದ್ಗುರು ನಮ್ಮ ರೇಣುಕಾಚಾರ್ಯರು ಉದಯವಾಗಿ ವೀರಶೈವ ಧರ್ಮವನ್ನು ಸ್ಥಾಪನೆ ಮಾಡಿ ಅನೇಕ ಧರ್ಮದ ಮಠಗಳನ್ನು ಸ್ಥಾಪನೆ ಮಾಡಿ ಇವತ್ತೇನು ನಾವು ಪೊಲೀಸ್ ಸ್ಟೇಷನ್ ಅಂತೀವಿ, ನಾವು ತಪ್ಪು ಮಾಡಿದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ಮಾಡ್ರಿ ಅಂಥೇಳಿ ಕೇಸ್ ದಾಖಲೆ ಮಾಡ್ತೀವಿ. ಆಗಿನ ಕಾಲದಲ್ಲಿ ನಾವು ತಪ್ಪು ಮಾಡಿದಾಗ ನಮಗೆ ಆದಂಥ ಮಠಪತಿಗಳು, ಕೆಳಗಿನ ಮಠ, ಮೇಗಿನ ಮಠ, ತಗ್ಗಿನ ಮಠ ಅನೇಕ ಮಠಗಳು ಹುಟ್ಟಿಕೊಂಡು ನಮ್ಮ ಧರ್ಮವನ್ನು ಸರಿದಾರಿಯಲ್ಲಿ ತರ್ತಕ್ಕಂಥ ರೀತಿಯಲ್ಲಿ ಭಕ್ತರಿಗೆ ಉದ್ಧಾರ ಮಾಡ್ತಕ್ಕಂಥ ರೀತಿಯಲ್ಲಿ, ಭಕ್ತರಿಗೆ ಒಳ್ಳೆಯ ಮಾರ್ಗದರ್ಶನ ಕೊಡ್ತಕ್ಕಂಥ ರೀತಿಯಲ್ಲಿ ರೇಣುಕಾಚಾರ್ಯರ ಕಾಲದಿಂದನೂ ಕೂಡ ಇವತ್ತು ನಡೆದು ಬಂದಿರತಕ್ಕಂಥ ದಾರಿ. ಪಂಚಪೀಠಗಳು ಈ ದೇಶಕ್ಕೆ, ವಿಶ್ವಕ್ಕೆ ಒಂದೇ ಸಾರವನ್ನು ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿ, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿ ಪಂಚಪೀಠಗಳು ಸಾರಿರ್ತಕ್ಕಂಥದ್ದು. ಇವತ್ತು ತನ್ನದೇ ಆದಂಥ ಒಂದು ಸಿದ್ಧಾಂತವನ್ನು ಈ ಜಗತ್ತಿಗೆ ಸಿದ್ಧಾಂತ ಶಿಖಾಮಣಿ ಅಂತ ಹೇಳಿ ಗ್ರಂಥವನ್ನು ಕೊಟ್ಟು ಈ ಜಗತ್ತಿನೇ ಅದರ ಮೇಲೆ ಯಾವ ಹಿಂದೂ ಧರ್ಮದ ಗ್ರಂಥ ಇದೆ ಅದೇ ತತ್ವವನ್ನು, ಎಲ್ಲ ಧರ್ಮದ ತತ್ವವನ್ನು ಆಧರಿಸಿಕೊಂಡಿರ್ತಕ್ಕಂಥ ರೀತಿಯಲ್ಲಿ ನಮಗೆ ಒಂದು ಧರ್ಮದ ದಾರಿಯನ್ನು ತೋರಿಸಿರ್ತಕ್ಕಂಥದ್ದು ಇದು ಇತಿಹಾಸ ಇದೆ. ಅದೇ ರೀತಿಯಿಂದ ಇವತ್ತು ಮಠಮಾನ್ಯಗಳು ಕೂಡ ನಮ್ಮ ಅಧರ್ಮವನ್ನು ಬಿಟ್ಟು ಧರ್ಮದ ದಾರಿ ತೋರಿಸೋದಲ್ಲದೆ ನಮಗೆ ಉದ್ಧಾರ ಆಗ್ತಕ್ಕಂಥ ರೀತಿಯಲ್ಲಿ ಬೆಳಗ್ಗೆ ಎದ್ದು ಸ್ವಾಮಿಗಳು ಕಾಲಿಗೆ ಗೆಜ್ಜೆ ಕಟ್ಟಿ ಕೈಯಲ್ಲಿ ಜೋಳಿಗೆ ಹಿಡ್ಕೊಂಡು ಮನೆ ಬಾಗಿಲಿಗೆ ಎಬ್ಬಿಸಿ ಗಂಟೆ ಬಾರಿಸುತ್ತಾ ಅವರನ್ನು ಎಬ್ಬಿಸಿ, ಏಳು ಭಕ್ತ, ಏಳು ರೈತ, 10 ಹೊಂಟಿದ್ದೀನಿ ಹೊಲಕ್ಕೆ ಹೋಗಿ ಕೆಲಸ ಮಾಡಂತ ಹೇಳಿ ದಾರಿಯನ್ನು ಹಚ್ಚತಕ್ಕಂಥ ಕೆಲಸ. ಇವತ್ತು ನಿಮ್ಮ ಮನೆಯಲ್ಲಿ ನೀವೆಲ್ಲರೂ ಆರೋಗ್ಯವನ್ನು ಇದ್ದೀರಾ ಇಲ್ಲ ಅಂತ ಕೇಳ್ತಕ್ಕಂಥ ಸಂದರ್ಭ, ಅವಳು ಹಿಟ್ಟು ತಂದು ನೀರು ಜೋಳಿಗೆಯಲ್ಲಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇದ್ದೀರಾ ಮನೆಯಲ್ಲಿ ಅಂತ ಹೇಳಿ ಕೇಳಿಕೊಂಡು, ಇಲ್ರಿ ಅಪ್ಪೋರ ಇವತ್ತು ನಾವು ಜಗಳ ಆಡ್ಕೊಂಡಿವಿ ಅಂತ ಏನಾದರೂ ಹೇಳಿದ್ರೆ ಮಧ್ಯಾಹ್ನ ಬಂದು ಅವರಿಬ್ಬರನ್ನ ಕುಂದಿರಿಸಿ ಸಂತೈಸಿ ಧರ್ಮದ ದಾರಿ ತೋರಿಸಿ ಶಾಂತ ರೀತಿಯಿಂದ ಸಮಾಜದಲ್ಲಿ ಅವ ಸಂಸಾರವನ್ನು ಸುರಳಿತವಾಗಿ ನಡೆದುಕೊಂಡು ಬರ್ತಕ್ಕಂಥ ರೀತಿಯಲ್ಲಿ ಪಂಚಪೀಠಗಳು ನಮಗೆ ಸಾರಿರತಕ್ಕಂಥ ಒಂದು ಇತಿಹಾಸ ನಮ್ಮ ಭಾರತ ದೇಶದ ಇತಿಹಾಸದ ಪರಂಪರೆಯಲ್ಲಿ. ಕಾರ್ಯಕ್ರಮದಲ್ಲಿ ಸರಡ್ಗಿಯ ಅಪ್ಪಾರಾವ್ ದೇವಿ ಮುತ್ಯ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಿತಿನ್ ಗುತ್ತೇದಾರ್, ಸುಧಾ ಹಾಲ್ಕೈ, ಜಂಗಮ ಸಮಾಜದ ಅಧ್ಯಕ್ಷ ರಾಚುಟಯ್ಯ ಹಿರೇಮಠ್, ನೀಲ್ಕಂಠರಾವ್ ಮುಲ್ಗೆ, ಸತೀಶ್, ಮಹಿಳಾ ಘಟಕದ ಅನ್ನಪೂರ್ಣ ಹಿರೇಮಠ್ ಸೇರಿದಂತೆ ವಿವಿಧ ಮಠಾಧೀಶರು ಉಪಸ್ಥಿತರಿದ್ದರು.